ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಸಹ ಚೆನ್ನಾಗಿದ್ದೀನಿ. ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಿರೋದು ಅಂತ ಹೇಳಿದ್ರೆ, ಅಂಗನವಾಡಿ ಕಾರ್ಯಕರ್ತೆಯರು ಈಗ ಬೆಳಗಾವಿನಲ್ಲಿ 12ನೇ ತಾರೀಕು ಗುರುವಾರ ನಡೆದಂತಹ ಬೆಳಗಾವಿ ಚಲೋ ಅಧಿವೇಶನದಲ್ಲಿ ಅಲ್ಲಿ ತಮ್ಮ ಬೇಡಿಕೆಗಳ ಈಡೇರಿಕೆಗಾಗಿ ಪ್ರತಿಭಟನೆಯನ್ನು ನಡೆಸಿದ್ರು. ಓಕೆನಾ? ಆ ವಿಷಯದ ಬಗ್ಗೆ ನಾನು ಅಲ್ಲಿ ಏನು ನಡೀತು, ಅಲ್ಲಿ ಯಾರ್ಯಾರು ಸಚಿವರು ಬಂದಿದ್ರು, ಅಲ್ಲೆಲ್ಲ ಏನು ಮಾತಾಡಿದ್ರು ಅಂತ ನಾನು ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ನಿಮಗೊಂದು ಖುಷಿಯಾದ ವಿಚಾರನೆ ಅಂತಾನೆ ಹೇಳ್ಬೋದು. ಇದು ಒಂದೊಂದು ಮೆಟ್ಟಿಲ ನಾವು ಪರಿಶ್ರಮಕ್ಕೆ ತಕ್ಕಂತೆ ಒಂದೊಂದು ಮೆಟ್ಟಿಲು ಹತ್ರ ಆಗ್ತಾ ಇದ್ದೀವಿ ಅಂತಲೇ ಹೇಳ್ಬೋದು. ನಮ್ಮ ಬೇಡಿಕೆಗಳಿಗೆ ಹತ್ರ ಆಗ್ತಿದ್ದೀವಿ ಅಂತಲೇ ಹೇಳ್ಬೋದು. ಅದಕ್ಕೆ ಬನ್ನಿ ಇವತ್ತಿನ ವಿಡಿಯೋನಲ್ಲಿ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಬನ್ನಿ, ಅದಕ್ಕಿಂತ ಮುಂಚೆ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿದೆ. ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಕೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಡಿಯೋದಲ್ಲಿ 12/12/2024 ನಡೆದಂತಹ ಪ್ರತಿಭಟನೆ AITUC ಸಂಘಟನೆ ಸೇರಿದಂತಹ ಅಂಗನವಾಡಿ ಕಾರ್ಯಕರ್ತೆಯರು ಬೆಳಗಾವಿಯ ಸುವರ್ಣಸೌಧದ ಬಳಿ ಬೃಹತ್ ಪ್ರತಿಭಟನೆ ನಡೆಸಿದ್ರು. ಓಕೆನಾ? ತಮ್ಮ ಬೇಡಿಕೆಗಳನ್ನ ಈಡೇರಿಸ್ಕೊಳ್ಳೋಕ್ಕೋಸ್ಕರ ಪ್ರತಿಭಟನೆ ಮಾಡಿದ್ರು. ಇದರಲ್ಲಿ ಕಾರ್ಮಿಕ ಸಚಿವರಾದಂತಹ ಸಂತೋಷ್ ಲಾಡ್ ಅವರು ಸಹ ಅಲ್ಲಿ ಭಾಗವಹಿಸಿದ್ರು ಅಂತಾನೆ ಹೇಳ್ಬೋದು. ಇಲ್ಲಿ ಪ್ರಧಾನ ಕಾರ್ಯದರ್ಶಿಯಾದಂತಹ AITUC ಅಂಗನವಾಡಿ ಕಾರ್ಯಕರ್ತೆಯರ ಫೆಡರೇಷನ್ ಪ್ರಧಾನ ಕಾರ್ಯದರ್ಶಿಯಾದಂತಹ ಜಯಮ್ಮ ಅಂತ ಹೇಳಿ ಅವರು ಇದ್ರ ಬಗ್ಗೆ, ಅಂದರೆ ಅಂಗನವಾಡಿ ಕಾರ್ಯಕರ್ತೆ ಇವ್ರ ಸಂಘದ ಪರವಾಗಿಲ್ಲ ಇವರು ಮಾತಾಡಿದ್ರು. ಅವರು ಏನೇನೆಲ್ಲ ಮಾತಾಡಿದ್ರು, ನಮಗೆ ಏನೇನೆಲ್ಲ ಬೇಕು, ನೀವು ಏನೇನೆಲ್ಲ ಈಡೇರಿಸ್ಬೇಕು ಅಂತ ಅವರು ಸರ್ಕಾರ ನಮ್ಗೆ ಏನು ಮಾತು ಕೊಟ್ಟಿತ್ತು ಅಂತ ಏನೇ ಹೇಳಿದ್ರು ಅಂತ ಬನ್ನಿ ನೋಡೋಣ. ಅವರು ಏನಂತ ಹೇಳಿದ್ರಂದರೆ, ಸರ್ಕಾರದಿಂದ ನಿವೃತ್ತಿ ವೇತನ ಕೊಡಬೇಕು, ಗ್ರಾಜ್ಯುಟಿನ ಜಾರಿ ಮಾಡಬೇಕು ಅಂತ ಹೇಳಿದ್ರು. ಹಾಗೆಯೇ ಸರ್ಕಾರ ಚುನಾವಣಾ ಪೂರ್ವದಲ್ಲಿ, ಅಂದರೆ ಚುನಾವಣೆಗಿಂತ ಮುಂಚೆ ಹಲವಾರು ಗ್ಯಾರಂಟಿಗಳನ್ನು ಕೊಡ್ತಂತೆ. ಆದರೆ ಅಂಗನವಾಡಿ ಮಹಿಳಾ ವರ್ಗಕ್ಕೆ ಬಿಸಿಯೂಟ ಅಂಗನವಾಡಿ ಕಾರ್ಯಕರ್ತೆಯರ ರಾಷ್ಟ್ರೀಯ ಅಧಿನಾಯಕಿಯಾದಂತಹ ಪ್ರಿಯಾಂಕಾ ಗಾಂಧಿ ಅವರು ಇದೇ ಖಾನಾಪುರದಲ್ಲಿ ಕೂತ್ಕೊಂಡು ಹೇಳಿದ್ರು, ಇದನ್ನ ನಾವು ನಿಮ್ದ ಎಲ್ಲ ಏನಂತ ಹೇಳಿದ್ರಂದ್ರೆ, ಇದನ್ನ 6ನೇ ಗ್ಯಾರಂಟಿ ಅಂತ ನಾವು ಘೋಷಣೆ ಮಾಡ್ತೀವಿ. ಅಂದರೆ ಈ ವೇತನ ಕೊಡೋದಾಗ್ಲಿ, ಇವೆಲ್ಲ ನಿವೃತ್ತಿ ಕೊಡೋದು, ಇದನ್ನು ನಿಮ್ಮ 6ನೇ ಗ್ಯಾರಂಟಿ ಅಂತ ನಾವು ಘೋಷಣೆ ಮಾಡ್ತೀವಿ. ಆದ್ದರಿಂದ ಅದನ್ನ ನಾವು ಮುಂದಿನ ದಿನ ಆ ಗ್ಯಾರಂಟಿಯನ್ನ ಅಂದರೆ ಪ್ರೂವ್ ಮಾಡ್ತೀವಿ, ಅದನ್ನ ಸಹ ನಾವು ಗ್ಯಾರಂಟಿ ಮಾಡ್ತೀವಿ ಅಂತಾನೆ ಹೇಳಿದ್ರು. ಬಟ್ ಇದರಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಇದು ಅವ್ರು ಏನು ಹೇಳ್ತಿರೋದ್ರೆ, ಈ ಸರ್ಕಾರ ಇವಾಗ ಎಲ್ಲನೂ ಮರ್ತ್ಬಿಟ್ಟಿದೆ, ಆ ಗ್ಯಾರಂಟಿ ಕೊಟ್ಟವರು ಇಲ್ಲ, ಎಲ್ಲ ಮರ್ತ್ಬಿಟ್ಟಿದ್ದಾರೆ. ಆದರೆ ಎಲ್ಲ ಏನು ಮರ್ತೋಗಿದೆ, ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಎರಡೂ ಮರ್ತೋಗಿದೆ. ಏನಂತ ಹೇಳಿದ್ರೆ, ಅಂಗನವಾಡಿ ಕಾರ್ಯಕರ್ತೆಯರು ಬಂದರು 15,000 ಕೊಡಬೇಕು, ಸಹಾಯಕಿಯರಿಗೆ 10,000, ಬಿಸಿಯೂಟ ಕಾರ್ಯಕರ್ತೆಯವ್ರಿಗೆ 6,000, ಆಶಾ ಕಾರ್ಯಕರ್ತೆಯವ್ರಿಗೆ 8,000, ಇದೆಲ್ಲ ಕೊಡಲೇಬೇಕು, ಜಾರಿ ಮಾಡಲೇಬೇಕು ಅಂತಲೇ ಅವರು ಇದು ನಿಂತಿದ್ದಾರೆ. ನಮ್ಗೆ ಇದು ಮಾಡಲೇಬೇಕು ಅಂತ ಎಲ್ಲ ಯೋಜನೆ, ಅಂದರೆ ಗರ್ಭಿಣಿ ಮಕ್ಕಳಾಗಲಿ, ಚಿಕ್ಕ ಪುಟ್ಟ ಮಕ್ಕಳದಾಗಲಿ, ಅವ್ರ ಸೌಕರ್ಯಗಳನ್ನ ಅವ್ರನ್ನ ಪೋಷಣೆ ಮಾಡುವಂತಹ ಮಹಿಳೆಯರಿಗೆ ಶೋಷಣೆ ಮಾಡ್ತಿದ್ದಾರೆ ಅಂತಲೇ ಹೀಗೆ ಹೇಳಿದ್ದಾರೆ ಜಯಮ್ಮ ಅವರು ಅಂತಲೇ ಹೇಳ್ಬೋದು. ಈ ಶೋಷಣೆ ಮಾಡೋದು ಸರಿಯಲ್ಲ. ನಮ್ಮ ಅಂಗನವಾಡಿ ನಮಗೆಲ್ಲ, ನಮ್ಮ ಕಾರ್ಯಕರ್ತೆಯರಿಗೆ ಆಗಲಿ ನಮಗೆಲ್ಲ ಶೋಷಣೆ ಮಾಡ್ತಿರೋದು ಸರಿಯಲ್ಲ ಸರ್ಕಾರ. ಇದಕ್ಕೊಂದು ನಮಗೆ ಇದೆಲ್ಲ ನಾವು ನೋಡ್ಕೊಳ್ತಿರೋ, ನಮಗೂ ಎಂತೆಂಥೋ ಬೇರೆ ಕೆಲಸಗಳಿಗೆಲ್ಲ ನೀವು ಅಂದರೆ ಈ ಗೌರ್ಮೆಂಟ್ಗೆ ರಿಲೇಟೆಡ್ ಅಂತಹ ಬೇರೆಯವ್ರಿಗೆಲ್ಲ ನೀವು ಅದಂತಹ ಹೆಚ್ಚಳ ಮಾಡ್ತಾ ಇದ್ದೀರಾ, ಶೋಷಣೆಗೊಳಗಾಗಿದ್ದೀವಿ ಅಂತ ಅವರು ಹೇಳ್ತಿದ್ದಾರೆ. ಆದ್ದರಿಂದ ನಮಗೆ ಇದೆಲ್ಲ ಆಗಲೇಬೇಕು. ಪ್ರಿಯಾಂಕಾ ಗಾಂಧಿ ಅವರು 6ನೇ ಗ್ಯಾರಂಟಿ ಕೊಟ್ಟಿದ್ದು, ಅದು ಸಹ ಏನು ನಮಗೆ ಗ್ಯಾರಂಟಿ ಅನ್ನೋದೇ ಮಾಡ್ತಿಲ್ಲ. ನೀವು ಸರ್ಕಾರ ಯಾವುದೂ ಕೂಡ ಕ್ರಮ ಕೈಗೊಳ್ತಿಲ್ಲ ನಮ್ಮ ಬಗ್ಗೆ. ನಾವು ಇದೇನು ರಾಜ್ಯ ಸರ್ಕಾರ ಅವ್ರು ಹೇಳೋದಂದ್ರೆ, ನಾವು ಮುಂಚೆ ನಾವು ಕೇಳಿರಲಿಲ್ಲ, ಇದ್ರನ್ನ ನಾವು ಇದು ಮಾಡ್ತೀವಿ, ಹಾಗೆ ಹೀಗೆ ನಾವು ಇಷ್ಟು ಕೊಡಬೇಕು ಅಂತ ಕೇಳಿರಲಿಲ್ಲ. ಆದರೆ ಇದೇ ಖಾನಾಪುರದಲ್ಲಿ ನೀವು ನಮಗೆ ಮಾತು ಕೊಟ್ಟಿದ್ರಿ. ಅಂದರೆ ಫಸ್ಟ್ ಹೇಳಿದ್ದು ನೀವೇ, ಗೌರವನ ಸಂತೋಷವಾಗಿ ಇದು ಗೌರವಧನ ನಮ್ಮ ಸರ್ಕಾರ ಏನಾದರೂ ನಮ್ಮ ಸರ್ಕಾರ ಚುನಾವಣೆಯಲ್ಲಿ ಗೆದ್ದು ಸರ್ಕಾರ ಬಂದರೆ ನಾವು ಗೌರವಧನ ಜಾಸ್ತಿ ಮಾಡ್ತೀವಿ. ಅಂದರೆ ನಿಮಗೆ ಗ್ಯಾರಂಟಿ, ನಾವು 6ನೇ ಗ್ಯಾರಂಟಿ ಕೊಡ್ತೀವಿ, 6ನೇ ಗ್ಯಾರಂಟಿ ಕೊಡ್ತೀವಿ ಅಂತ ಜಯಮ್ಮ ಅವರು ಈ ಥರ ಹೇಳಿದ್ದಾರೆ. ಅಂದರೆ ನೀವು ಕೊಡ್ತೀವಿ, ಬಟ್ ನೀವು ಯಾವುದೂ ಸಹ ಕೊಡ್ತಿಲ್ಲ, ಇದೆಲ್ಲ ನೀವು ಸರ್ಕಾರ ಬರೀ ಮಾತಿಗಷ್ಟೇ ಹೇಳಿದ್ದೀರಾ ಅಂತ ನಮ್ಗೆ ಅನಿಸ್ತಿದೆ. ಬಟ್ ಇದೆಲ್ಲ ನೀವು ಜಾರಿ ಮಾಡಲೇಬೇಕು, ನಾವೇನೇನೆಲ್ಲ ನಿಮಗೆ ಬೇಡಿಕೆಗಳನ್ನ ಇಟ್ಟಿದ್ದೀವಿ ನಾವು ಜಾರಿ ಮಾಡಲೇಬೇಕು ಅಂತ ಹೇಳಿದ್ದಾರೆ. ಅದಕ್ಕೆ ಇದು ಕಾರ್ಮಿಕ ಸಚಿವರಾದಂತಹ
ಸಂತೋಷ್ ಲಾಡ್ ಅವರು ಏನಂತ ಹೇಳಿದ್ದಾರೆ ಅಂತ ಹೇಳಿದ್ರೆ, ನಮಗೆ ನಿಜವಾಗ್ಲೂ ನಿಮಗೆ ಗ್ಯಾರಂಟಿ ಕೊಟ್ಟಿರೋದನ್ನ ಗ್ಯಾರಂಟಿ ಪ್ರೂವ್ ಮಾಡಿ ತೋರಿಸ್ತೀವಿ. ಬಟ್ ಏನಂತ ಹೇಳಿದ್ರೆ, ನಾವು ಈ 5 ಗ್ಯಾರಂಟಿಗಳನ್ನ ಮಾಡಿರೋದ್ರಿಂದ ನಮಗೆ ಎಷ್ಟು 56,000 ಕೋಟಿ ಖರ್ಚಾಗಿದೆ. ಆದ್ರಿಂದ ಇದೊಂದು ಸ್ವಲ್ಪ ಡಿಲೇ ಆಗ್ತಾ ಇದೆ, ತಡವಾಗಿದೆ. ಆದ್ರಿಂದ ನಿಮಗೆ ಖಂಡಿತ ಈ ಗ್ಯಾರಂಟಿನ ನಾವು 6ನೇ ಗ್ಯಾರಂಟಿ ಆದಂತಹ ಗ್ಯಾರಂಟಿನ ಪ್ರೂವ್ ಮಾಡಿ ತೋರಿಸ್ತೀವಿ. ನಿಮಗೆ ಆದಷ್ಟು ಬೇಗ ಶೀಘ್ರದಲ್ಲೇ ನಿಮ್ಮ ಗೌರವಧನನ ಹೆಚ್ಚಳ ಮಾಡ್ತೀವಿ ಅಂತಾನೆ ಹೇಳಿದ್ದಾರೆ ಸಂತೋಷ್ ಲಾಡ್ ಅವರು. ಇದು ಖುಷಿಯಾದ ವಿಚಾರನೆ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಇದೊಂದು ಅಂದ್ರೆ ಅವ್ರ ಮೈಂಡಲ್ಲೂ ಸಹ ಏನೋ ಒಂದು ಮಾಡಬೇಕು ಅನ್ನೋದೊಂದು ತಲೆಯಲ್ಲಿ ಇದೆ ಅಂತ ಹೇಳಿದಾಗ ಮಾಡೇ ಮಾಡ್ತಾರೆ ಶೀಘ್ರದಲ್ಲಿ ಅಂತಾನೆ ಹೇಳ್ಬೋದು. ಆದ್ರಿಂದ ಅಂಗನವಾಡಿ ಕಾರ್ಯಕರ್ತೆಯರು ಅಷ್ಟೇ ಇಷ್ಟು ಕಾಯ್ತಾ ಇದ್ದೀರಾ, ಇದಕ್ಕೊಂದು ಒಳ್ಳೆ ಪ್ರತಿಫಲನೆ ಸಿಗುತ್ತೆ. ಅದಕ್ಕೆ ವೆಯ್ಟ್ ಮಾಡ್ತಾ ಇರಿ. ಈ ನೋಡೋಣ ಮುಂದೆ ಏನಾಗುತ್ತೆ, ಮುಂದೆ ಯಾವ ಥರ ಡಿಸಿಷನ್ ತೊಗೊತಾರೆ ಸರ್ಕಾರ ಇಲ್ಲೆಲ್ಲ ಕೂತು ಮಾತಾಡಿಕೊಂಡು ಏನೆಲ್ಲ ಇದಕ್ಕೆ ಒಂದು ನಿರ್ಧಾರವನ್ನು ತಗೊಳ್ತಾರೆ ಅಂತ ನೋಡೋಣ. ಮುಂದಿನ ವಿಡಿಯೋದಲ್ಲಿ ಏನೇನೆಲ್ಲ ಆಗುತ್ತೆ ಅಂತ ತಿಳಿಸ್ಕೊಡ್ತೀನಿ ಗೈಸ್. ನನ್ನ ವಿಡಿಯೋ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಗೈಸ್. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮತ್ತೊಂದು ವಿಷಯದಿಂದ ಏನಾದರೂ ನಿಮಗೆ ಈ ಥರ ಸಿಹಿ ಸುದ್ದಿ ಏನಾದರೂ ಬಂದರೆ ಖಂಡಿತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಪ್ಲೀಸ್ ನನಗೆ ಇಷ್ಟೊತ್ತು ನನ್ನ ವಿಡಿಯೋನ ನೀವೆಲ್ಲ ಕುತ್ಕೊಂಡು ನನಗಾಗಿ ಟೈಮ್ ಕೊಟ್ಟು ನೀವು ನೋಡಿದ್ದಕ್ಕೆ ನನಗೆ ನಿಮಗೆಲ್ಲ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಮಗೆ ಈ ಥರ ಇನ್ನೂ ಒಳ್ಳೊಳ್ಳೆ ಇನ್ಫಾರ್ಮೇಷನ್ಗಳನ್ನ ಕೊಡ್ತೀನಿ ಗೈಸ್. ಯಾರಿಗೆಲ್ಲ ನಾನು ಹಾಗೆ ಇನ್ನೊಂದು ಕೇಳಬೇಕು, ಯಾರಿಗೆಲ್ಲ ನನಗೆ ಸ್ಕೀಮ್ ರಿಲೇಟೆಡ್ ವೀಡಿಯೋಸ್ ಮಾಡಿದ್ರೆ ಇಷ್ಟ ಇಲ್ಲ, ನನ್ನ ಪರ್ಸ್ನಲ್ ಲಾಗ್ ಮಾಡಿದ್ರೆ ನಿಮಗೆ ಇಷ್ಟ ಆಗುತ್ತೆ ಅಂತ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ನಾನು ಲಾಗ್ ಮಾಡೋದಕ್ಕೂ ನಿಮ್ಮ ಸಜೆಷನ್ ತಿಳ್ಕೊಂಡು ನನಗೂ ಮಾಡೋದಕ್ಕೆ ಗೊತ್ತಾಗುತ್ತೆ ಅಂತಲೇ ಹೇಳ್ಬೋದು. ಇಷ್ಟು ಗೈಸ್ ಇವತ್ತಿನ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.